ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಅದ್ದೂರಿ ಉತ್ಸವ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯಿತು. ಶಕ್ತಿ ಯೋಜನೆ ಅಲಂಕಾರಿಕ ಬಸ್ ಮೆರವಣಿಗೆ ಮಾಡಲಾಯಿತು. ಈ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 5 ವರ್ಷ ಕೂಡ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸುವ ಭರವಸೆಯನ್ನು ಕೊಟ್ಟಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಅದ್ದೂರಿ ಉತ್ಸವ. 5 ವರ್ಷವೂ ಗ್ಯಾರಂಟಿ ಮುಂದುವರಿಸುವ ಭರವಸೆ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅದ್ದೂರಿ ಉತ್ಸವ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯಿತು. ತಮಟೆ ಹಾಗೂ ಕಲಾ ತಂಡಗಳ ಮೆರುಗಿನಿಂದ ಮಂಡ್ಯದ ಸಂಜೆ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೂ ಕೂಡ ಮೆರವಣಿಗೆ ನಡೆಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಕಾಂಗ್ರೆಸ್ ಅವಧಿಯ 5 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆ ಜಾರಿಯಲ್ಲಿರುತ್ತೆ ಅಂತ ಭರವಸೆಯನ್ನು ಕೊಟ್ಟರು. ಇದೇ ವೇಳೆ ಕೇಸರಿ ಪಡೆ ವಿರುದ್ಧ ಹರಿಹಾಯ್ದು ಅವರು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡಿದ ಮೋದಿಯವರೇ ಬಿಹಾರದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತ ಕಾಲೆಳೆದ್ರು. ಸಿದ್ದರಾಮಯ್ಯನವರು ಬಂದು ಹೆಂಗೆ ಗ್ಯಾರಂಟಿ ಕೊಡ್ಲಿಕ್ಕಾಗುತ್ತೆ? ನಾವು ಕೊಡಿ ಅಂದ್ರೆ ಅವ್ರು ಕೊಡಕ್ಕಾಗಲ್ಲ, ಫೇಲ್ ಆಗ್ಬಿಡ್ತಾರೆ, ನಾವೆಲ್ಲ ಸಕ್ಸಸ್ ಆಗ್ಬೋದು ಅಂತ ಏನು ಬಹಳ ಈ ಯುದ್ಧ ಭೂಮಿನಲ್ಲಿ ಫೈಟ್ ಮಾಡ್ದಂಗೆ ಫೈಟ್ ಮಾಡೋದು ಅಂತ ಹೇಳಿ ನಾವು ಮೊದಲನೇ ಕ್ಯಾಬಿನೆಟ್ 2ನೇ ಕ್ಯಾಬಿನೆಟ್ ನಲ್ಲೇ ಇಂಪ್ಲಿಮೆಂಟ್ ಮಾಡಿ, ಆಮೇಲೆ ಹೆಂಗಸರಿಗೆ ಇಷ್ಟೊಂದು ಫ್ರೀ ಗ್ಯಾರಂಟಿ ಕೊಟ್ಟು ಬರ್ಚಾಲ್ ಫ್ರೀ ಕೊಟ್ಟು ಅವ್ರು ದಾರಿ ತಪ್ತಾವ್ರೆ ಅಂತ ಕುಮಾರಸ್ವಾಮಿ ಅಂತ ಹೇಳಿ ನಿಮ್ಗೆ ಏನು ಅನ್ನಿಸ್ತಾ ಇಲ್ಲ ಬಿಡಿ. ಪಾಪ ನೀವು ನಾನು ಇದೇನೋ ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರ ಪಾಪ ಗೊತ್ತಿಲ್ಲದಲ್ಲೇ ಮಾತಾಡ್ದವ್ರೆ ಅಂತ ಅನ್ಕೊಂಡ್ಬಿರ್ಬೇಕು ನೀವು. ಶಾಸಕ ದಿನೇಶ್ ಗೂಳಿಗೌಡ ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿರೋಧ ಪಕ್ಷ ಟೀಕೆ ಮಾಡ್ತಾ ಇದೆ, ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ. ಈ ಬಗ್ಗೆ ಮಹಿಳೆಯರು ಸುಮ್ಮನೆ ಇರದೆ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ HM ರೇವಣ್ಣ ಮಾತನಾಡಿ, ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ರು. ಮೋದಿಯವರು ಉದ್ಯೋಗ ಕೊಡ್ತೇನೆ ಅಂತ ಹೇಳಿ ಉದ್ಯೋಗವನ್ನ ಕೊಟ್ಟಿಲ್ಲ. ರೈತರ ಹೆಸರಿನಲ್ಲಿ ಯಡಿಯೂರಪ್ಪ ಪ್ರಮಾಣ ವಚನವನ್ನ ಸ್ವೀಕರಿಸಿ ರೈತರಿಗೆ ಗುಂಡು ಹೊಡೆದ್ರು ಅಂತ ವ್ಯಂಗ್ಯವಾಡಿದ್ರು. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪಡೆದಿದೆ ಅಂತ ಹಾಡಿ ಹೊಗಳಿದ್ರು. ಈ ಗ್ಯಾರಂಟಿಗಳ ಬಗ್ಗೆ ಹೇಳದೇ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಎಂದೆಂದು ಅಧಿಕಾರಕ್ಕೆ ಬರುತ್ತೋ ಅಂದಂದು ಕೂಡ ಈ ರಾಜ್ಯದಲ್ಲಿ ಅನೇಕ ಪ್ರಗತಿಪರ ಜನಪರ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥ ಒಂದು ಪಕ್ಷಿ ನೋಟವನ್ನ ಒಬ್ಬೊಬ್ಬ ಮುಖ್ಯಮಂತ್ರಿಗಳ ಕೊಡುಗೆಯನ್ನ ಒಂದೊಂದು ಹೇಳಕ್ಕೆ ಇಷ್ಟಪಡ್ತೇವೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಉತ್ಸವವನ್ನ ಬಹಳ ಅದ್ದೂರಿಯಾಗಿ ನಡೆಸುವ ಮೂಲಕ ಜನರ ಮನಸ್ಸನ್ನ ಗೆಲ್ಲೋಕೆ ಸಚಿವರು ಹಾಗೂ ಶಾಸಕರು ಮುಂದಾದ್ರು. ಅಲ್ಲದೆ ಗ್ಯಾರಂಟಿ ಯೋಜನೆ 5 ವರ್ಷ ಮುಂದುವರಿಸುವ ಭರವಸೆಯನ್ನು ನೀಡಿದ್ದಾರೆ. ಲಾರಾ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಮಂಡ್ಯ.